ಇವತ್ತು ಹೇಳ್ಕೊಡ್ತಾರೋ ಸ್ಟಾಕ್ಸ್ ಅನಾಲಿಸಿಸ್ ಇದು ನಿಮಗೆ ನಾಳೆಗೆ ದಟ್ ಈಸ್ ಆನ್ 12th ಆಫ್ ಜುಲೈ 2024ಗೆ ಯೂಸ್ಫುಲ್ ಆಗುತ್ತೆ. ಅದಕ್ಕೇ ವಿಡಿಯೋನ ಸ್ಕಿಪ್ ಮಾಡ್ದೇ ವಿಡಿಯೋನ ಎಂಡ್ವರೆಗೂ ನೋಡಿ. ಹಾಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅಪ್ಸ್ಟಾಕ್ಸ್ ಅವ್ರದ್ದು ಲಿಂಕ್ ಹಾಕಿರ್ತೀನಿ. ಆ ಲಿಂಕ್ ಮುಖಾಂತರ ಹೋಗಿ ತಾವು ತಮ್ಮ ಡಿಮ್ಯಾಟ್ ಅಕೌಂಟ್ನ ಫ್ರೀಯಾಗಿ ಕ್ರಿಯೇಟ್ ಮಾಡಿಕೊಂಡು ತಾವು ಇಂಟ್ರಾಡೇ ಟ್ರೇಡಿಂಗ್ನ ಸ್ಟಾರ್ಟ್ ಮಾಡ್ಬೋದು. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಫಸ್ಟ್ ಸ್ಟಾಕ್ ಬಂದು ಟಾಟಾ ಕೆಮಿಕಲ್ಸ್. ಓಕೆನಾ? ಸೊ ಗೈಸ್, ಟಾಟಾ ಕೆಮಿಕಲ್ಸ್ ಆನ್ 15 minute ಟೈಮ್ ಫ್ರೇಮ್ ನಾನು ಟ್ರೆಂಡ್ ಲೈನ್ ಸೆಲೆಕ್ಟ್ ಮಾಡಿ ಈ ಟಾಪಿಂದ ಹೀಗೆ ಒಂದು ಟ್ರೆಂಡ್ ಲೈನ್ ಎಳಿತೀನಿ. ಅರ್ಥ ಆಯ್ತಾ? ಈ ಟ್ರೆಂಡ್ ಲೈನ್ ಬಂದು ರೆಸಿಸ್ಟೆನ್ಸ್ 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 ರೆಸಿಸ್ಟೆನ್ಸ್. ಓಕೆನಾ? ಈ ಟ್ರೆಂಡ್ ಲೈನ್ ಬಂದು ರೆಸಿಸ್ಟೆನ್ಸ್ ಟ್ರೆಂಡ್ ಲೈನ್. ಅರ್ಥ ಆಯ್ತಾ? ಇದು ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2 ನೀವು ಕ್ಲಿಯರ್ ಆಗಿ ನೋಡ್ಬೋದು. ದಿಸ್ ಇಸ್ ಫಸ್ಟ್ ಬಾಟಮ್, ದಿಸ್ ಇಸ್ ಸೆಕೆಂಡ್ ಬಾಟಮ್. ಓಕೆನಾ? ಡಬಲ್ ಬಾಟಮ್ ಪ್ಯಾಟರ್ನ್ ಫಾರ್ಮೇಷನ್ ಆಗ್ತಿದೆ. ಓಕೆನಾ? ಡಬಲ್ ಬಾಟಮ್ ಪ್ಯಾಟರ್ನ್ ಫಾರ್ಮೇಷನ್ ಆಗ್ತಿದೆ ಪ್ಯಾಟರ್ನ್. ಅರ್ಥ ಆಯ್ತಾ? ನೆಕ್ಸ್ಟ್ ನೋಡ್ಕೊಳ್ಳಿ, ನಾನು ಫಿಬೋನಾಚಿನ ಈ ಟಾಪಿಂದ ಈ ಬಾಟಮ್ವರೆಗೂ ಫಿಬೋನಾಚಿ ಹಾಕಿದ್ರೆ ಪ್ರೈಸು ಇವಾಗ 38.2% ಲೆವೆಲ್ಸ್ ಹತ್ರ ಇದೆ. ಅರ್ಥ ಆಯ್ತಾ? ಇವಾಗ ನಾವು ಫಸ್ಟು ಡಬಲ್ ಬಾಟಮ್ ಪ್ಯಾಟರ್ನ್ ಫಾರ್ಮೇಷನ್ ಮಾಡಿರೋದ್ರಿಂದ ಫಸ್ಟು ಬೈಯಿಂಗ್ ಬಗ್ಗೆ ಮಾತಾಡೋಣ. ಓಕೆ, ನಾಳೆ ಬೈಯಲ್ಲಿ ಮಾಡ್ತೀರಾ ಅಂದರೆ ಪ್ರೈಸ್ ನೋಡ್ಕೊಳ್ಳಿ, ಈ ಟ್ರೆಂಡ್ ಲೈನ್ ಬ್ರೇಕ್ಔಟ್ ಕೊಟ್ಟು ಫಿಬೋನಾಚಿದು 50% ಲೆವೆಲ್ಸ್ನ ಬ್ರೇಕ್ ಮಾಡ್ತಿದ್ದಂಗೆ ಬೈ ಮಾಡಿ. ಸೊ ಇಟ್ ವಿಲ್ ಬಿ ಸಮ್ವೇರ್ ಅರೌಂಡ್ 1065 ಲೆವೆಲ್ಸ್ ಮೇಲೆಗಡೆ ಸಸ್ಟೈನ್ ಆಗ್ತಿದ್ದಂಗೆ ಬೈ ಮಾಡಿ. ಟಾರ್ಗೆಟ್ ನಂಬರ್ 1 ಬಂದು 1070 ಆರ್ 1072 ವಿಲ್ ಬಿ ಯುವರ್ ಟಾರ್ಗೆಟ್. ಅರ್ಥ ಆಯ್ತಾ? 1065 ಲೆವೆಲ್ಸ್ ಮೇಲ್ಗಡೆ ಸಸ್ಟೈನ್ ಆಗ್ತಿದ್ದಂಗೆ ಬೈ ಮಾಡಿ. 1070 ಆರ್ 1072 ವಿಲ್ ಬಿ ಯುವರ್ ಟಾರ್ಗೆಟ್. ಟಾರ್ಗೆಟ್ ನಂಬರ್ 1 ಸಮ್ವೇರ್ ಅರೌಂಡ್ ಫಿಬೋನಾಚಿದು 618 ಲೆವೆಲ್ಸ್ ಹತ್ರ ಬರುತ್ತೆ. ಅರ್ಥ ಆಯ್ತಾ? ಇವಾಗ ಸಪೋಸ್ ಏನಾದರೂ ಎಲ್ಲ ಕ್ಲಿಯರ್ ಮಾಡ್ತೀನಿ, ಮಾರ್ಕೆಟ್ ನಾಳೆ ಪ್ರೈಸ್ ಏನಾದರೂ ಈ ಫಿಬೋನಾಚಿದು 618 ಲೆವೆಲ್ಸ್ ಕೂಡ ಬ್ರೇಕ್ ಮಾಡ್ತು ಅಂದರೆ ಆವಾಗ 2 ಕನ್ಫರ್ಮೇಷನ್ ಆಗುತ್ತೆ. ಕನ್ಫರ್ಮೇಷನ್ ನಂಬರ್ 1 ಫಿಬೋನಾಚಿದು 618 ಲೆವೆಲ್ಸ್ ಬ್ರೇಕ್ ಆಗುತ್ತೆ. ಇನ್ನೊಂದು ಕನ್ಫರ್ಮೇಷನ್ ನಂಬರ್ 2 ಅಂದರೆ ಈ ಡಬಲ್ ಬಾಟಮ್ ಪ್ಯಾಟರ್ನ್ ಕಂಪ್ಲೀಟ್ ಆಗುತ್ತೆ. ಅರ್ಥ ಆಯ್ತಾ? ಸೊ ಅವಾಗ ನೀವು ಟಾರ್ಗೆಟ್ ನಂಬರ್ 2ಗೆ ನೀವು ಟಾರ್ಗೆಟ್ನ ಇಡ್ಬೋದು. ಟಾರ್ಗೆಟ್ ನಂಬರ್ 2 ಯಾವುದು ಅಂದರೆ ಸಮ್ವೇರ್ ಅರೌಂಡ್ ಈ ಲೆವೆಲ್ಸ್ ಹತ್ರ ಬರುತ್ತೆ. ಏನಕ್ಕೆ ನಾನು ಈ ಲೆವೆಲ್ಸ್ ಈ ಟಾಪ್ ಅಲ್ಲದೆ ಈ ಟಾಪ್ ಹೇಳ್ತಾ ಇದ್ದೀನಿ ಅಂದರೆ ಅದಕ್ಕೆ ನಾನು ನೋಡ್ಕೊಳ್ಳಿ, ನಾನು ನಿಮಗೆ ಝೂಮ್ ಔಟ್ ಮಾಡಿ ತೋರಿಸ್ತೀನಿ. ಈ ಲೆವೆಲ್ಸ್ ಇದೆಯಲ್ಲ, ದಿಸ್ ಝೋನ್ ಇಟ್ ವಾಸ್ ಪ್ರಿವಿಯಸ್ಲಿ ಆ್ಯಕ್ಟಿಂಗ್ ಆ್ಯಸ್ ಅನ್ ಸಪೋರ್ಟ್. ಸೊ ಇಲ್ಲಿ ಸಪೋರ್ಟ್ ಬ್ರೇಕ್ ಮಾಡುತ್ತೆ. ಇವಾಗ ಪುನಃ ಅದೇ ಲೆವೆಲ್ಸ್ ಹತ್ರ ಬಂದರೆ ದಿಸ್ ಲೆವೆಲ್ಸ್ ವಿಲ್ ಬಿ ಆ್ಯಕ್ಟಿಂಗ್ ಆ್ಯಸ್ ಅನ್ ರೆಸಿಸ್ಟೆನ್ಸ್. ಸೊ ಟಾರ್ಗೆಟ್ ನಂಬರ್ 2 ಇಲ್ಲಿರ್ಬೋದು. ಟಾರ್ಗೆಟ್ ನಂಬರ್ 2 ಬಂದು 1080 ವಿಲ್ ಬಿ ಯುವರ್ ಟಾರ್ಗೆಟ್ ನಂಬರ್ 2. ಅರ್ಥ ಆಯ್ತಾ? ಬೈಯಿಂಗಿಗೆ ಇನ್ನೊಂದ್ಸರಿ ಹೇಳ್ತೀನಿ ನೋಡಿ. ಬೈ ವೆನ್ ಪ್ರೈಸ್ ಕ್ರಾಸಸ್ 1065. ಟಾರ್ಗೆಟ್ ನಂಬರ್ 1 is gonna bet 1070 or 1072. ಟಾರ್ಗೆಟ್ ನಂಬರ್ 2 is gonna bet 1080. ಅರ್ಥ ಆಯ್ತಾ? ಇದು ಬೈಯಿಂಗ್ ಆಯಿತು. ಇವಾಗ ಸೆಲ್ಲಿಂಗ್ ಬಗ್ಗೆ ಮಾತಾಡೋದು. ಸೆಲ್ಲಲ್ಲಿ ಮಾಡ್ತೀರಾ ಅಂದರೆ ನೋಡಿ, ಪ್ರೈಸು ಈ ಲೆವೆಲ್ಸ್ ಕೆಳಗೆ ಸಸ್ಟೈನ್ ಆಗಬೇಕು. ಸೆಲ್ ವೆನ್ ಪ್ರೈಸ್ ಕ್ರಾಸಸ್ 1045. ಸಾರಿ ಸೆಲ್ಲಲ್ಲಿ ಮಾಡ್ತೀರಾ ಅಂದರೆ ಸೆಲ್ ವೆನ್ ಪ್ರೈಸ್ ಕ್ರಾಸಸ್ 1050. ಅರ್ಥ ಆಯ್ತಾ? ಸಮ್ವೇರ್ ಅರೌಂಡ್ ಈ ಲೆವೆಲ್ಸ್ ಹತ್ರ ಬರುತ್ತೆ 1050. ಅರ್ಥ ಆಯ್ತಾ? ಸೊ ಟಾರ್ಗೆಟ್ ನಂಬರ್ 1 is gonna bet 1045. ಟಾರ್ಗೆಟ್ ನಂಬರ್ 2 is gonna bet 1040 will be our target number 2. ಅರ್ಥ ಆಯ್ತಾ? ಇವಾಗ ಲೆಟ್ ಅಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಸ್ಟಾಕ್. ಸೊ ಗೈಸ್, ನೆಕ್ಸ್ಟ್ ಸ್ಟಾಕ್ ಬಂದು ನೌಕರಿ. ಇದು ಇನ್ಫೋ ಎಡ್ಜ್ ಅಂತಲೂ ಕರೀತಾರೆ. ಅರ್ಥ ಆಯ್ತಾ? ಇನ್ಫೋ ಎಡ್ಜ್. ಅರ್ಥ ಆಯ್ತಾ?
ಸೊ ಗೈಸ್ ಇದನ್ನ ನಾನು 1 hour ಟೈಮ್ ಫ್ರೇಮಲ್ಲಿ ಅನಾಲಿಸಿಸ್ ಹೇಳ್ತೀನಿ. ಇವಾಗ ಅಟ್ ಪ್ರೆಸೆಂಟ್ ಸ್ಟಾಕು ಎಲ್ಲೈತೆ ಅಂದರೆ ಈ ಝೋನ್ ಮಾರ್ಕ್ ಮಾಡ್ತೀನಿ, ಓಕೆನಾ. ಸೊ ಪ್ರೈಸ್ ಈಸ್ ಎಕ್ಸಾಕ್ಟ್ಲಿ ಆನ್ ನೋಡಿ, ಸಪೋರ್ಟ್ 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 ಥರ್ಡ್ ಅಟೆಂಪ್ಟಲ್ಲಿ ಬಂದಿರೋದು, ಇದು ಥರ್ಡ್ ಟೈಮ್ ಟೆಸ್ಟ್ ಮಾಡಿದೆ ಸಪೋರ್ಟ್ ಝೋನ್ನ, ಅರ್ಥ ಆಯ್ತಾ. ಇದು ಪಾಯಿಂಟ್ ನಂಬರ್ 1. ಇದು ನೋಡಿ, ಈ ಝೋನ್ ಏನಕ್ಕೆ ಇಂಪಾರ್ಟೆಂಟ್ ಝೋನ್ ಅಂತ ಹೇಳ್ತೀನಿ, ಅದಕ್ಕೇ ನಾನು ಫಿಬೋನಚಿ ಹಾಕ್ತೀನಿ, ಓಕೆನಾ. ಫಿಬೋನಚಿ ಸೆಲೆಕ್ಟ್ ಮಾಡಿ ಈ ಬಾಟಮಿಂದ ಈ ಟಾಪ್ವರೆಗೂ ಫಿಬೋನಚಿ ಹಾಕ್ತೀನಿ. ಅವಾಗ ನೀವು ಇಲ್ಲಿ ಕ್ಲಿಯರ್ ಕಟ್ಟಾಗಿ ನೋಡ್ಬೋದು ಪ್ರೈಸು ಎಕ್ಸಾಕ್ಟಾಗಿ 618 ಲೆವೆಲ್ಸ್ ಇದೆ. ಹಾಗೆಯೇ ಈ ಲೆವೆಲ್ಸ್ ಕೂಡ 618 ಲೆವೆಲ್ಸ್ ಮೇಲೆ ಇರೋದು, ಫಿಬೋನಚಿದು 618 ಲೆವೆಲ್ಸ್ ಮೇಲೆ ಇರೋದು, ಅರ್ಥ ಆಯ್ತಾ. ನೆಕ್ಸ್ಟು ಲೆಟ್ ಅಸ್ ಮೂವ್ ಆನ್ ಟು 15-minute ಟೈಮ್ ಫ್ರೇಮ್. ಸೊ ಗೈಸ್ ಇಲ್ಲಿ ನೋಡಿ, ಈ ಗ್ರೀನ್ ಕ್ಯಾಂಡಲ್ ನೋಡಿ, ಸ್ಟ್ರಾಂಗ್ ಗ್ರೀನ್ ಕ್ಯಾಂಡಲ್, ಇಲ್ಲಿ ದಿಸ್ ಕ್ಲಿಯರ್ಲಿ ಇಂಡಿಕೇಟ್ಸ್ ದಟ್ ಬಯರ್ಸ್ ಹ್ಯಾವ್ ಎಂಟರ್ಡ್, ಅರ್ಥ ಆಯ್ತಾ. ಇವಾಗ ನಾವು ಫಸ್ಟು ಬೈಯಿಂಗ್ ಬಗ್ಗೆ ಮಾತಾಡೋಣ, ಓಕೆ. ಬೈಯಲ್ಲಿ ಮಾಡ್ತೀರಾ ಅಂದರೆ ನೋಡಿ, ಪ್ರೈಸು ಈ ಲೆವೆಲ್ಸ್ ಮೇಲೆ ಬ್ರೇಕ್ಔಟ್ ಕೊಡಬೇಕು, ಅರ್ಥ ಆಯ್ತಾ. ಬೈ ವೆನ್ ಪ್ರೈಸ್ ಕ್ರಾಸಸ್ 6670, ಅರ್ಥ ಆಯ್ತಾ. 6670 ಲೆವೆಲ್ಸ್ ಮೇಲ್ಗಡೆ ಸಸ್ಟೇನ್ ಆಗ್ತಿದ್ದಂಗೆ ಬೈ ಮಾಡಿ. ಟಾರ್ಗೆಟ್ ನಂಬರ್ 1 is gonna bet 6700 or 6720 will be your target number 1, ಅರ್ಥ ಆಯ್ತಾ. 6700 or 6720 will be your target number 1. Target number 2 is gonna bet 6760, ಅರ್ಥ ಆಯ್ತಾ. ಇಲ್ಲಿ ನೋಡ್ಕೊಳ್ಳಿ, ಫಸ್ಟ್ ಟಾರ್ಗೆಟ್ ಈ ಝೋನ್ ಹತ್ರ ಬರುತ್ತೆ, ಇಲ್ಲಿ ನೋಡಿ ಸಪೋರ್ಟ್ ಇಲ್ಲಿ ಬ್ರೇಕ್ ಡೌನ್ ಸಿಕ್ತು. ಸೊ ಟಾರ್ಗೆಟ್ ನಂಬರ್ 1 ಇಲ್ಲಿ ಬರುತ್ತೆ, ಟಾರ್ಗೆಟ್ ನಂಬರ್ 2 ಇಲ್ಲಿ ಬರೋದು, ಅರ್ಥ ಆಯ್ತಾ. ಇದು ಬೈಯಿಂಗ್ ಆಯಿತು. ಇವಾಗ ಸೆಲ್ಲಿಂಗ್ ಬಗ್ಗೆ ಮಾತಾಡೋಣ. ಸೊ ಗೈಸ್, ಸೆಲ್ಲಲ್ಲಿ ಮಾಡ್ತೀರಾ ಅಂದರೆ ಪ್ರೈಸ್ ನೋಡಿ ಇವತ್ತರದ್ದು ಲೋ ಬ್ರೇಕ್ ಮಾಡಬೇಕು, ಓಕೆ. ದಟ್ ಈಸ್ ಸೆಲ್ ಬಿಲೋ 6000. ಸೊ ಸೆಲ್ ಬಿಲೋ 6650, ಸಾರಿ ಸೆಲ್ ಬಿಲೋ 6560, ಓಕೆನಾ. 6560 ಲೆವೆಲ್ಸ್ ಕೆಳಗಡೆ ಸಸ್ಟೇನ್ ಆಗ್ತಿದ್ದಂಗೆ ಸೆಲ್ ಮಾಡಿ. ನೆಕ್ಸ್ಟ್ ಟಾರ್ಗೆಟ್ ಬಂದು ದೂರ ಇರೋದು 6500, ಅರೌಂಡ್ 60 ಪಾಯಿಂಟ್ಸ್ ಇರೋದು, ಅರ್ಥ ಆಯ್ತಾ. 6500 ವಿಲ್ ಬಿ ಟಾರ್ಗೆಟ್ ನಂಬರ್ 1. ಸೆಕೆಂಡ್ ಟಾರ್ಗೆಟ್ 100 ಪಾಯಿಂಟ್ಸ್ 6400ಗೆ ನೆಕ್ಸ್ಟ್ ಟಾರ್ಗೆಟ್ ಇರೋದು, ಅರ್ಥ ಆಯ್ತಾ. ಸೆಲ್ ಬಿಲೋ 6560, ಅರ್ಥ ಆಯ್ತಾ. ಟಾರ್ಗೆಟ್ ನಂಬರ್ 1 is gonna bet 6500, ಟಾರ್ಗೆಟ್ ನಂಬರ್ 2 is gonna bet 6400, ಅರ್ಥ ಆಯ್ತಾ. ಓಕೆ ಗೈಸ್, ದಟ್ಸ್ ಇಟ್ ಫಾರ್ ಟುಡೇ. ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ನಾಳೆ ನಿಮ್ಮ ಜೊತೆ ಇನ್ನೊಂದು ಅನಾಲಿಸಿಸ್ ವಿಡಿಯೋಲಿ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ಫ್ರೆಂಡ್ಸ್, ಟೇಕ್ ಕೇರ್ ಆ್ಯಂಡ್ ಗುಡ್ ನೈಟ್.